ನಮಸ್ತೆ. 26/9/2024 ಗುರುವಾರ ಕೃಷ್ಣ ಪಕ್ಷ. ಇವತ್ತು ನವಮಿ ಅನ್ನುವ ತಿಥಿ ಇದೆ. 12 ಗಂಟೆ 25 ನಿಮಿಷ 46 ಸೆಕೆಂಡ್ವರೆಗೂ, ಅಂದರೆ ಮಧ್ಯಾಹ್ನದವರೆಗೂ. ಆಮೇಲೆ ಬರೋದು ದಶಮಿ. ನವಮಿ ಮುಗಿದ ನಂತರ ಬರುವಂಥದ್ದು ದಶಮಿ. ದಶಮಿ ಶುಭವೇ. ನವಮಿಯಲ್ಲಿ ನವಗ್ರಹ ಪೂಜೆ ಮಾಡ್ಬೋದು, ಒಳ್ಳೆಯ ಕಾರ್ಯಗಳನ್ನು, ಅಂದರೆ ಮುಹೂರ್ತ ಕಾರ್ಯಗಳಲ್ಲ. ಇವತ್ತಿನ ನಕ್ಷತ್ರ ಪುನರ್ವಸು. ಬೆಳಗ್ಗೆಯಿಂದಲೂ ಇದೆ, ರಾತ್ರಿ 11 ಗಂಟೆ 33 ನಿಮಿಷ 37 ಸೆಕೆಂಡ್ವರೆಗೂ. ಆದರೂ ಪುನರ್ವಸು ನಕ್ಷತ್ರ ಚೆನ್ನಾಗಿದೆ. ಅಮೃತ ಕಾರ್ಯಸಿದ್ಧಿ ಎಲ್ಲ ಕೂಡಿ ಬರುತ್ತದೆ. ಆದರೂ ನವಮಿ ಮುಗಿದ ಮೇಲೇ ಯಾವುದಾದ್ರು ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ, ಅಂದರೆ ಏನಂತ, ಮಧ್ಯಾಹ್ನ 12:26 ಮೇಲೇ ಶುಭವಾಗಿದೆ ಪುನರ್ವಸು ನಕ್ಷತ್ರವು. ದಶಮಿಯೂ ಕೂಡುತ್ತದೆ. ಇವತ್ತು ಬಂದಿರುವಂಥ ಪುನರ್ವಸು ನಕ್ಷತ್ರ ಅಮೃತವು ಕಾರ್ಯಸಿದ್ಧಿಯನ್ನು ಅನುಕೂಲ ಕೊಡುತ್ತದೆ. ಆನಂತರ ಬರುವಂಥದ್ದು ಪುಷ್ಯ ನಕ್ಷತ್ರ, ಅಂದರೆ ರಾತ್ರಿ 11 ಗಂಟೆ 34 ನಿಮಿಷದ ನಂತರ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವು ಕೂಡಿ ಬರುತ್ತದೆ. ಇವತ್ತು ಇದು ರಾತ್ರಿಯ ಮೇಲೆ. ರಾತ್ರಿಯಲ್ಲಿ ಶುಭ ಕಾರ್ಯಗಳು, ಅಂದರೆ ಅಷ್ಟೊತ್ತು ನಾವೇನು ಮಾಡ್ತೀವಿ, 11 ಗಂಟೆ ಮೇಲೆ ಕೆಲವರು ಎಲ್ಲರೂ ಪ್ರಯಾಣ ಮಾಡುತ್ತಾರೆ, ದೂರ ಹೋಗೋಕ್ಕೆ ರೆಡಿ ಮಾಡ್ಕೊಳ್ತಾರೆ. ಗಾಡಿ ಚಾಲಕರು, ಅದು ಬಸ್ ಆಗಲಿ ಬೇರೆ ಗಾಡಿಗಳು ಓಡಿಸೋರಾಗಲಿ, ದೂರದ ಪ್ರಯಾಣ ಮಾಡುವವರು, ದೂರದ ಕಡೆ ಹೋಗೋರು, ಅಂಥವ್ರಿಗೆಲ್ಲ ಅದೊಂದು ಒಳ್ಳೆಯ ಸಮಯ ಅಂತ. ಕೆಲವು ದಂಪತಿಯರು ಇನ್ನೊಂದು ಮಗುವಿಗಾಗಿ ಪ್ರಯತ್ನ ಪಡುವವರಿಗೆ ಒಳ್ಳೆಯ ದಿನ ಅಂತ. ಆದರೂ ಅದಕ್ಕೆ ಬೇಕಾದಷ್ಟು ವಿಷಯಗಳನ್ನ ನೋಡಬೇಕಾಗ್ತದೆ. ಇವತ್ತಿನ ಈ ವಿಷಯಗಳಲ್ಲಿ ಮತ್ತಷ್ಟು ನಾವು ನೋಡುವಂಥದ್ದು ಏನಿರುತ್ತದೆ ಅಂತಂದರೆ, ಸೂರ್ಯೋದಯ ಇವತ್ತು 6 ಗಂಟೆ 9 ನಿಮಿಷಕ್ಕೆ. ನಾವು ಹೇಳಿದಂತೆ 2 ತಿಥಿ ಇದೆ ಇವತ್ತು. ನಕ್ಷತ್ರ ಅಂತ ತಿಳ್ಕೊಂಡ್ರೆ ಪುನರ್ವಸು ನಕ್ಷತ್ರದ 6 ಗಂಟೆ 9 ನಿಮಿಷದಿಂದ ರಾತ್ರಿ 11:34ವರೆಗೂ ಪುನರ್ವಸು ಇದೆ ಅಂತ ಹೇಳಿದ್ವಿ. ಇದರಲ್ಲೂ ನಕ್ಷತ್ರ ಪಾದಗಳನ್ನ ನಾವು ನೋಡ್ಬೋದು. ಇವತ್ತಿನ ರಾಶಿ ಅಂತ ತಗೊಂಡ್ರೆ ಸಂಜೆ 5:13ವರೆಗೂ ಮಿಥುನ ರಾಶಿ ಯಾರಿಗೇ ಆದರೂ. ಆ ನಂತರ ಕರ್ಕಾಟಕ ರಾಶಿ ಬರುತ್ತದೆ, ಅಂದರೆ ಸಂಜೆ 5:13 ಮೇಲೆ ದಿನ ಪೂರ್ತಿ. ಬೆಳಗ್ಗೆ 6:09ರಿಂದ 10:54ವರೆಗೂ ಪುನರ್ವಸು ನಕ್ಷತ್ರ 2ನೇ ಪಾದ. 10:54 ಮೇಲೆ ಸಂಜೆ 5:13ವರೆಗೂ ಪುನರ್ವಸು ನಕ್ಷತ್ರ 3ನೇ ಪಾದ, ಅಂದರೆ ಮಿಥುನ ರಾಶಿ. ಆನಂತರ ಅಂದರೆ 5:13 ಸಂಜೆ PM ರಿಂದ ರಾತ್ರಿ 11:34ವರೆಗೂ ಪುನರ್ವಸು ನಕ್ಷತ್ರ 4ನೇ ಪಾದ, ಕರ್ಕಾಟಕ ರಾಶಿ. ಅಂದರೆ ಸಂಜೆ 5:13ಕ್ಕೆ ಮಿಥುನ ರಾಶಿ ಮುಗಿದೋಗ್ಬಿಡ್ತದೆ. ರಾತ್ರಿ 11:34 ಮೇಲೆ 5 ಗಂಟೆ 57 ನಿಮಿಷದವರೆಗೂ ಪುಷ್ಯ ನಕ್ಷತ್ರದ 1ನೇ ಪಾದವಿದೆ. ಆಮೇಲೆ ಪುಷ್ಯ ನಕ್ಷತ್ರ 2ನೇ ಪಾದ. ನಾಳೆಯವರೆಗೂ ಪುಷ್ಯ ನಕ್ಷತ್ರವಿದೆ. ಆದ್ದರಿಂದಾಗಿ ಇವತ್ತಿನ ದಿನ ಶುಭವಾದರೂ ಫಸ್ಟೇ ನಾವು ಹೇಳಿದಂತೆ ನವಮಿ ಮುಗಿಲಿ, ಅಂದರೆ 12:25 ಮೇಲೆ ಶುಭವಾಗಿದೆ. ಈ ಶುಭದಲ್ಲಿ ಯಾವ ಸಮಯ 100% ಶುಭವಾಗಿದೆ ಅಂತ ನೋಡ್ಕೊಳ್ಳೋಣ. ಅದೇ ಥರ ಅಶುಭವನ್ನು ಕೂಡ ನೋಡ್ಕೊಳ್ಳೋಣ. ವಿಶೇಷವಾಗಿ ನಾವು ಹೇಳುವಂತೆ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ 6:09ರಿಂದ 7:39ವರೆಗೂ ಯಮಗಂಡ ಕಾಲ. 7:41ರಿಂದ 10:08ವರೆಗೂ ಶುಭವಾಗಿದೆ. ಇವತ್ತು ಬೆಳಗ್ಗೆ 6:09ರಿಂದ ಸುಮಾರು ಸಂಜೆ 5:13ವರೆಗೂ ವೃಶ್ಚಿಕ ರಾಶಿಯವರೆಗೂ ಮಾತ್ರ ಚಂದ್ರಾಷ್ಟಮ ದೋಷ, ಬೇರೆಯವರಿಗಿಲ್ಲ. ಅದೇ ಸಮಯದಲ್ಲಿ 10 ಗಂಟೆ 10 ನಿಮಿಷದಿಂದ 10:58ವರೆಗೂ ದುರ್ಮುಹೂರ್ತ. 10:59ರಿಂದ 12:39 ಮಧ್ಯಾಹ್ನದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. 12:25ರಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೂ ಮೃತ್ಯು. ಮಧ್ಯಾಹ್ನ 1:41ರಿಂದ 3:12ವರೆಗೂ ರಾಹುಕಾಲ. 3 ಗಂಟೆ 15 ನಿಮಿಷದ ನಂತರ ಸಂಜೆಯವರೆಗೂ ಶುಭವಾಗಿದೆ.
ಅಂದರೆ ಸಂಜೆ 7:40ವರೆಗೂ ಶುಭವಾಗಿದೆ. ಆಮೇಲೆ ಸಮಯ ನೋಡಿದ್ರೆ 7:42ರಿಂದ ರಾತ್ರಿ 9:12ವರೆಗೂ ವಿಷಕಾಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ವಿಷಯಗಳನ್ನ ತಿಳ್ಕೊಂಡಿವೆ. ಜನರಲ್ ಆಗಿ ಎಲ್ಲರೂ ಹೇಳ್ತಾರೆ ವಿಜಯ ಮುಹೂರ್ತ, ಗುರು ಹೋರೆ, ಶುಕ್ರ ಹೋರೆ ಇಂಥದ್ದೆಲ್ಲ ಬರುತ್ತದೆ, ಅಮೃತಗಳಿಗೆ ಬರುತ್ತೆ ಅಂತ. ಆದರೂ ನಾವು ಪದೇ ಪದೇ ಹೇಳ್ತೀವಿ, ಒಳ್ಳೆಯ ಟೈಮಲ್ಲಿ ಕೆಟ್ಟೋದು ಬಂದರೆ ನೋಡ್ಕೋಬೇಕು, ಅವಾಯ್ಡ್ ಮಾಡ್ಕೋಬೇಕು ಆ ಸಮಯವನ್ನು. ಇದರ ವಿಷಯಕ್ಕೆ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ನೋಡೋಣ. ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:33ರಿಂದ 5:21ವರೆಗೂ. ಪ್ರಾತಃ ಸಂಧ್ಯಾ ಕಾಲ 4:57ರಿಂದ 6:09ವರೆಗೂ. ಅಭಿಜಿತ್ ಮುಹೂರ್ತ 11:47ರಿಂದ 12:35. ವಿಜಯ ಮುಹೂರ್ತ 2:11ರಿಂದ 3 ಗಂಟೆಯವರೆಗೂ. ಗೋಧೂಳಿ ಮುಹೂರ್ತ ಸಂಜೆ 6:13ರಿಂದ 6:37. ಅಮೃತಗಳಿಗೆ ಬರೋದು ರಾತ್ರಿ 9:03ರಿಂದ 10:43. ಒಂದು ಒಳ್ಳೆಯ ಸಮಯ ಅಂತಂದರೆ ಗುರು ಪುಷ್ಯ ಯೋಗ ಅಂತ ಬರುತ್ತದೆ, ರಾತ್ರಿ 11:34ರಿಂದ ಬೆಳಗ್ಗೆವರೆಗೂ. ಅದೇ ಥರ ರಾತ್ರಿ 11:34ರಿಂದ ಬೆಳಗ್ಗೆವರೆಗೂ ಅಮೃತ ಸಿದ್ಧಿ ಯೋಗವೆಲ್ಲ ಕೂಡಿ ಬರುತ್ತದೆ. ಆದರೂ ಇದರಲ್ಲಿ ನಾವು ಹೇಳಿದಂತೆ ಕೆಟ್ಟ ಟೈಮ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಇದರಲ್ಲಿ ಬರುವ ಒಳ್ಳೆಯ ಟೈಮ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ನಾವು ಕೊಟ್ಟಿದ್ದೀವಲ್ವ, ಆದ್ದರಿಂದ ನೋಡ್ಕೊಳ್ಳಿ. ಫಸ್ಟೇ ನಾವು ಹೇಳಿದಂತೆ ನವಮಿ ಇರುವವರೆಗೂ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ. ನವಮಿ ಮುಗಿದು ಅಂದರೆ ಮಧ್ಯಾಹ್ನ 12:26 ಮೇಲೆ ದಶಮಿ ಬಂದ ನಂತರ ಯಾವುದಾದ್ರೂ ಮಾಡ್ಬೋದು. ಆವಾಗ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಎರಡೂ ಶುಭವನ್ನೇ ಕೊಡುತ್ತದೆ. ಮತ್ತು ಇವತ್ತು ತಾರಾಬಲ ಚಂದ್ರಬಲಕ್ಕೆ ಹೋಗೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಸಂಜೆಯವರೆಗೂ ಟೆನ್ಷನ್ ಇದೆ, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಆ ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವಿದೆ, ಶುಭವಾಗಿದೆ ಇವತ್ತು. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಸ್ವಲ್ಪ ಗಮನ ಕೊಡಲೇಬೇಕು. ಇವತ್ತೇ ಮಾಡಬೇಕಾ, ಇನ್ನೊಂದು ದಿನ ತಗೊಳ್ಳಲ್ಲ. ಕೃತಿಕಾ ನಕ್ಷತ್ರ ವೃಷಭರಾಶಿ, ಪ್ರತ್ಯೇಕ ತಾರೆ, ಧನಹಾನಿ, ಸಂಜೆಯವರೆಗೂ ಶುಭವಾಗಿಲ್ಲ, ಎಚ್ಚರ. ರೋಹಿಣಿ ನಕ್ಷತ್ರ ವೃಷಭರಾಶಿ, ಕ್ಷೇಮ ಉಂಟು ಅಂದರೆ ಆರೋಗ್ಯ ಉಂಟು, ಆದರೆ ಧನಹಾನಿ ಇರೋದರಿಂದ ಹಣಕಾಸಿನ ವ್ಯವಹಾರ ಮಾತ್ರ ಮಾಡಬೇಡಿ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ, ಏಟು ಗಾಯಗಳು, ಜಾರುವಂಥ ದಿನವಿದು. ಮಾತು ಕೊಡೋದರಲ್ಲಿ ಎಚ್ಚರ, ಸಾಹಸ ಮಾಡೋದರಲ್ಲಿ ಹುಡುಗರು ಯೋಚನೆ ಮಾಡಿ. ಧನಹಾನಿಯೂ ಕೂಡಿ ಬರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಶುಭವಾಗಿಲ್ಲ, ಆರೋಗ್ಯಕ್ಕೇನು ತೊಂದರೆಗಳಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿಥುನದಲ್ಲಿ 3 ಪಾದಗಳಿದೆ. ಜನ್ಮತಾರೆಯು ಶರೀರ ಸುಖವೂ ಉಂಟು. ಜನ್ಮತಾರೆಯಲ್ಲಿ ಸಾಮಾನ್ಯವಾಗಿ ದೇವರು ಪೂಜೆಗಳು ಮಾಡೋದು, ಒಳ್ಳೆಯ ಕಾರ್ಯಗಳನ್ನ, ಯಾರಿಗಾರು ಸಹಾಯ ಮಾಡುವಂಥ ಕಾರ್ಯಗಳನ್ನ ಮಾಡೋದು ಉತ್ತಮ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ವ್ಯಯಗಳಿದೆ, ವ್ಯಯನ ಕಡಿಮೆ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಒಳ್ಳೆಯ ಮಿತ್ರರು ಸಿಗ್ತಾರೆ, ಅವರ ಸಹಾಯದಿಂದ ನಿಮ್ಮ ಕಾರ್ಯಗಳು ಖಂಡಿತವಾಗಿ ಶುಭವಾಗಿ ಆಗುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯ. ಮಕ ನಕ್ಷತ್ರ ಸಿಂಹರಾಶಿ, ಇಷ್ಟಾರ್ಥ ಸಿದ್ಧಿ ಮಾತ್ರ ಆಗುತ್ತದೆ. ಯಾವತ್ತೋ ದೇವರ ಹತ್ರ ಬೇಡಿರೋದು ಅಥವಾ ಯಾವತ್ತೋ ಕೊಟ್ಟಿರೋದು ಬಂದರೆ ಅನುಭವಿಸಿ. ಇವತ್ತಿನ ದಿನ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಶುಭಕರವಾಗಿಲ್ಲ, ಒಂದು 40% ಮಾತ್ರ ಇದೆ, ದೇವರ ಇಚ್ಛೆಯಿಂದ ಬರಬೇಕು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ ತಾರೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಬರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ,
ವಿಪತ್ತಿದೆ. ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ. ಗಾಡಿಗಳಲ್ಲಿ ಎಚ್ಚರವಾಗಿ ಹೋಗಿ. ಹುಡುಗರು ಸಾಹಸ ಮಾಡೋದು ಇವತ್ತು ಬೇಡ. ಚಿತಾ ನಕ್ಷತ್ರ ತುಲಾರಾಶಿ, ವಿಪತ್ತು ಉಂಟು. ಕಾರ್ಯಗಳಲ್ಲಿ ಅಡೆತಡೆಯೆಲ್ಲ ಇರುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ. ಆದ್ದರಿಂದ ಅಷ್ಟೊಂದು ತೊಂದರೆಗಳೇನಿಲ್ಲ. ಸ್ವಲ್ಪ ಖುಷಿಯಾಗಿರಬಹುದು. ವಿಶಾಖ ನಕ್ಷತ್ರ ತುಲಾರಾಶಿ, ಜನ್ಮತಾರೆ ಆಗಿರೋದರಿಂದ ದೇವರು ಖರ್ಚು ಮಾಡಿ, ದೇವರಿಗೆ ಖರ್ಚು ಮಾಡಿ. ದೇವರ ಖರ್ಚು ಅಂದರೆ ಏನಂತ ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಬಾಳೆಹಣ್ಣು, ಇಷ್ಟೇ ಖರ್ಚುಗಳು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 4ನೇ ಪಾದ. ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಡಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಪರಮ ಮಿತ್ರಧಾರೆಯಾಗಿದೆ. ಸ್ವಲ್ಪ ವಾಯು ಪದಾರ್ಥಗಳನ್ನು ಕಡಿಮೆ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ರೋಗವು ಜಾಸ್ತಿ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ. ಟೆನ್ಷನ್ನ ಬಿಟ್ಟುಬಿಟ್ರೆ ಏನೂ ತೊಂದರೆಗಳಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ ಅನುಕೂಲವಿದೆ, ಸುಖವೂ ಇದೆ, ಒಳ್ಳೆಯ ದಿನವಿದು. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಸುಖ ಅಭಿವೃದ್ಧಿಯೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ ತಾರೆ, ಅಂದರೆ ಸ್ವಲ್ಪ ಅನಾನುಕೂಲವೇ. ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿದರೆ ಖಂಡಿತ ಕಷ್ಟ ನಷ್ಟಗಳನ್ನು ದೂರ ಮಾಡುವ ಸಾಧ್ಯತೆ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಕ್ಷೇಮ ಉಂಟು, ಶತ್ರು ಕಾಟವೂ ಇವತ್ತಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು, ಶತ್ರುನಾಶವೂ ಇದೆ. ವಿಪತ್ತನ್ನು ಅವಾಯ್ಡ್ ಮಾಡಿ. ಶತ್ರುನಾಶ ನೀವು ಏನು ಬೇಡ್ಕೋಬೇಕಾಗಿಲ್ಲ, ಆಟೋಮೆಟಿಕ್ ಆಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ವಿಪತ್ತು ಇಲ್ಲದೆ ನೋಡ್ಕೊಳ್ಳಿ. ಸ್ವಲ್ಪ ಕಾರ್ಯ ವಿಘ್ನಗಳು ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಇವತ್ತು ನಿಮಗೆ ಸಂಪತ್ತಿದೆ. ಅಲ್ಪ ಸ್ವಲ್ಪ ವಿಘ್ನಗಳಿರುತ್ತೆ, ಅದನ್ನೆಲ್ಲ ಹೋಗಲಾಡಿಸ್ಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅಂದರೆ 1, 2, 3 ಪಾದಗಳಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಕಾರ್ಯ ವಿಘ್ನಗಳಿದೆ. ವಿನಾಯಕನ ಪೂಜೆ ಮಾಡ್ಕೊಳ್ಳಿ. ಸರಿಯಾಗಿ ಹಿರಿಯರ ಮಾತನ್ನು ಕೇಳಿ ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ ಇದು. ನಿಮ್ಮ ನಕ್ಷತ್ರವನ್ನು ಹೇಳಿ, ನಕ್ಷತ್ರ ಗೊತ್ತಿಲ್ಲ ಅಂತಂದರೆ ಹೆಸರು ಹೇಳಿ ಪೂಜೆ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ಭಯ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ಭಯ. ಇವತ್ತಿನ ದಿನವನ್ನು ಹೆಂಗಿದೆ ಅಂತ ನೋಡಿದ್ವಿ, ಅದಕ್ಕೆ ತಕ್ಕಂತೆ ನೀವು ನಡ್ಕೊಳ್ಳಿ. ಮುಂದಿನ ಸಂಚಿಕೆ ನೋಡೋಣ. ನಮಸ್ಕಾರ.